ನಮ್ಮನ್ನ ಯಾರು ಫೋನ್ ಮಾಡ್ತಿದ್ಯೋ? ನೀನೇನದು ಇಲ್ಲಿಂದ ಸಿಗರೇಟ್ ಕೊಟ್ಟೆ ಅಂದೆ ಬೇರೆ ತರ ಮಾಡಾಕ್ತೀನಿ ನಾನು. ಬೇರೆ ತರ ಮಾಡಾಕ್ತೀನಿ ನಮ್ಮನ್ ಗೊತ್ತಾಯ್ತಾ? ಅವ್ರ ಅಮ್ಮನ್ ನಮ್ಮ ನೀನ್ ಹೋದವ್ರು ಕರ್ಸು ನೀನ್ ಕರ್ಸು. ಅವ್ರ ಅಮ್ಮ ನನ್ ಬಗ್ಗೆ ಏನು ಅಂತ ಗೊತ್ತಿಲ್ಲ ನಿನ್ಗೆ. ನೀನ್ ಅಮ್ಮನ್ ಮುಚ್ಚಿಸಂದ್ರೆ 10 ನಿಮಿಷ ಮುಚ್ಚಿಸಾಕ್ತೀನಿ ನಂಗಿಲ್ಲ. ಮಾಡಿಲ್ಲ ನಮ್ಮನ್ ಯಾರತ್ತ ಮಾತಾಡ್ತಿದ್ಯಾ? ನಮ್ಮನ್ ಯಾರತ್ತ ಮಾತಾಡ್ತಿದ್ಯೋ? ನಮ್ಮನ್ ಈಗ ಮುಚ್ಕೊಂಡು ಇರ್ಬೇಕತ್ತಲ್ಲಿ. ಇರೋ ನಮ್ಮ ಮಾಡು ಮಕ್ಕ ಮುಚ್ಚಿ Received Paytm payment of 30 rupees. ಬೇರೆ ತರ ಮಾಡಾಕ್ತೀನಿ. ನಮ್ಮ ಯಾಕೋ ನಮ್ಮ ನಾನು ಯಾರಂತ ಗೊತ್ತಿಲ್ಲ ನಿಮ್ಗೆ. ಹರೀಶಾ ಯಾಕೋ ನಾನಂತ ಗೊತ್ತಿಲ್ಲ ನಿಮ್ಗೆ. ನಾವು ಬಡೂರಣ್ಣ, ನಾವು ಬಾಡಿಗೆಗೆ ಇರೋದು. ಅಪ್ಪಿ ಇರೋ ಎಲ್ಲಿಂದ ಕೊಡ್ಲಿ? ನೀವು ಮಾಡಿಲ್ಲ. ಇವತ್ತು ನಾನು ಆತರ ಕೊಡಕ ನಾನೇ ಅಂಗಡಿ ಆಯ್ತಾ ಮಾತ್ರ ಹಿಂಗ್ ಕೂತಿದ್ದೀನಿ. ಕಷ್ಟ ಇದೆ ಮಾತಾಡ್ಬೇಕ್ರೆ ಹೆಂಗ್ ಮಾತಾಡ್ಬೇಕಂದ್ರೆ ನಮ್ಮ ಬೆಲೆ ನಮ್ಮನ್ ಎಷ್ಟೋ ನಮ್ಮನ್ ಕೇಳಿದ್ರೆ ನಮ್ಮನ್ ಹಿಡಿಯುವ ನಮ್ಮ ಮುಚ್ಚು ಸಾಕ್ಬಿಡ್ತೀನಿ. ಅವ್ರ ಅಮ್ಮನ್ ಗೊತ್ತಾಯ್ತಾ? ಅಮ್ಮ ತಿಗ ಮುಚ್ಕೊಂಡು ಅವ್ರ ಅಮ್ಮನ್ ಇರ್ಬೇಕು. ಅವ್ನ ಅಮ್ಮನ್ ಯಾಕೋ ಕಾಣಿಸಿಲ್ಲ ನಿಂಗೆ? ಅವ್ರ ಅಮ್ಮನ ಶಾಲೆ ಗಿಡಕ್ ಬರ್ತಿದ್ದೀನ. ಹೆಂಗ್ ಕೊಡ್ಲಿ? ನಾವೇ ದುಡ್ಡಿಲ್ಲ. ಎಷ್ಟು ಸಾಲ ಮಾಡಿದ್ದೀನಿ ನಿಂಗೆ? ಎಷ್ಟು ಹೇಳಿದೆ? ಸಾವಿರ ಹೇಳ್ತೇನೆ ನಿಂಗೆ. ಸಾವಿರ ಹೇಳಿದೆ ನಿನ್ಗೆ. ಸಾವಿರ ಹೇಳಿದೆ ನಿನ್ಗೆ. ಸಾವಿರ ಹೇಳ್ತೀನಿ ನಿನ್ಗೆ. ಅಮ್ಮ ಸಿಗರೇಟ್ ಕೊಡು ಅಂತಂದು ಹೇಳ್ದೆ ನಿಮ್ಗೆ. ಸಾವಿರ ಇರೋ ಸಾವಿರ ಹೇಳಿದೆ ನಿನ್ಗೆ. ಆಗಲ್ವಾ? ಆಗಲ್ವಾ? ಆಗಲ್ವೇನೋ? ನಾವು ಕೆಲ್ಸಕ್ಕಿರೋದು ಚಿಕ್ಕಪೇರೆಕಲ್ಲಿ ಅವ್ರ ಅಮ್ಮನ್ ತಿಗ ಮುಚ್ಕೊಂಡು ನಮ್ಮನ್ ಹೆಂಗಿರ್ಬೇಕೋ ನಮ್ಮನ್ ಮುಚ್ಚಿ ಸಾಕ್ಬಿಡ್ತೀನಿ ಎಲ್ಲ. ಸರಿನಾ? ಅವ್ರ ಅಮ್ಮನ್ ಹೆಂಗಿರ್ಬೇಕು ಹಂಗಿರ್ಬೇಕು. ಹೆಂಗಿದ್ಯಾ ನನ್ನ ಹತ್ರ? ಹೆಂಗೆ ಇದ್ಯಾ? ಸಿಗರೇಟ್ ಮಾಡ್ತೀಯ ನೀನ್ ಇಲ್ಲಿ? ಸಿಗರೇಟ್ ಮಾಡ್ತೀಯ ನೀನು? ಸಿಗರೇಟ್ ಮಾಡ್ತೀಯ ನೀನು? ಅವನ ಅಮ್ಮ ಸ್ಕೂಲ್ ಹುಡುಗರು ಇಲ್ಲ ಓಡ್ತಾನೆ. ಹೆಂಗ ಮಾಡ್ತೀನಿ ಸಿಗರೇಟ್ ನೀನು? ಅವನ ಅಮ್ಮ ಅಂಗಡಿ ಹಿಂಗೇನ ಹೊಡ್ದಾಕ್ಬಿಡ್ತೀನಿ ಇದು. ಅವನ ಅಮ್ಮ ತಿಕ್ಕ ಮುಚ್ಕೊಂಡು ಹಿಂಗಿರ್ಬೇಕು ಹಂಗಿರ್ಬೇಕು. ಸ್ನೇಹಿತರೆ ನಮಸ್ತೆ. ಇವತ್ತು ಮಾದನಾಯಕನಹಳ್ಳಿ ವಿಭಾಗದಲ್ಲಿ ಒಂದು ಬೇಕರಿಯಲ್ಲಿ ಒಬ್ಬ ಪುಂಡ ಅಂತಲೇ ಹೇಳ್ಬೋದು ಬಂದು ಗಲಾಟೆ ಮಾಡಿರ್ತಾನೆ. ಗಲಾಟೆ ಮಾಡಿ
ಆ ಬೇಕ್ರಿ ಮಾಲೀಕರಿಗೆ ಹೊಡೆದಿರ್ತಾನೆ, ತೀವ್ರವಾಗಿ ಹಲ್ಲೆ ಮಾಡಿರ್ತಾನೆ. ತಕ್ಷಣ ನಮ್ಮ ಸಂದೀಪ್ ಶೆಟ್ಟಿ ಹೆಗ್ಗದ್ದೆಯವರು ನಮಗೆ ಕರೆ ಮಾಡ್ತಾರೆ, ವಿಷಯ ತಿಳಿಸ್ತಾರೆ. ಹೀಗೀಗಾಗಿದೆ, ದಯವಿಟ್ಟು ಅವ್ರ ಜೊತೆ ನಿಲ್ಲಿ ಅಂತ ಹೇಳ್ತಾರೆ. ನಾವು ಇಮಿಡಿಯೇಟಾಗಿ ಕಾರ್ಮಿಕ ಪರಿಷತ್ ಡಾಕ್ಟರ್ ರವಿ ಶೆಟ್ಟಿ ಬೈಂದೂರವರ ಗಮನಕ್ಕೆ ತರ್ತೀವಿ. ಅವರು ಇವತ್ತು ಇಲ್ಲ, ಬೆಂಗಳೂರಿಂದ ಹೊರಗಿದ್ದಾರೆ. ಸೊ ಹಾಗಾಗಿ ಇಮಿಡಿಯೇಟಾಗಿ ಇಲ್ಲಿನ ವಿಭಾಗದ DYSP ಅವರಿಗೆ ಹಾಗೆ ಠಾಣಾ ಇನ್ಸ್ಪೆಕ್ಟರ್ ಅವರಿಗೆ ಕರೆ ಮಾಡಿ ವಿಷಯವನ್ನು ತಿಳಿಸ್ತಾರೆ. ಇಮಿಡಿಯೇಟಾಗಿ ಬೇಕ್ರಿ ಹತ್ರ ಪೊಲೀಸ್ನವ್ರನ್ನ ಕಳಿಸ್ತಾರೆ, ಹಾಗೆ ನಮ್ಮ ಕಾರ್ಮಿಕ ಪರಿಷತ್ನ ಇಡೀ ತಂಡವನ್ನು ಕಳಿಸ್ತಾರೆ. ಬಂದು ನಾವು ಇಲ್ಲಿ ನೋಡಿದಾಗ ಆ ವ್ಯಕ್ತಿ ಇರಲಿಲ್ಲ, ಓಡಿ ಹೋಗಿರ್ತಾನೆ. ಸೊ ಪೊಲೀಸ್ನವರೆಲ್ಲ ಬಂದಿರ್ತಾರೆ. ನಾವಿವಾಗ ಟೈಮು 12:30 ಆಗ್ತಾ ಬಂತು. ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿದ್ದೀವಿ. ಆ ವ್ಯಕ್ತಿಯ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ನನ್ನ ಪ್ರಕಾರ FIR ಆಗ್ತದೆ. ಹಲ್ಲೆಗೊಳಗಾದಂಥ ವ್ಯಕ್ತಿ ಬಂದುಬಿಟ್ಟು ಮಂಜು ಅಂತ. ಬನ್ನಿ ಇಲ್ಲಿ ನೋಡಿ, ಇವರೇ ಮಂಜು ಶೆಟ್ಟಿ. ಹಲ್ಲೆಗೊಳಗಾದವರು. ಎಲ್ಲಿ ಗಾಯ ಎಲ್ಲಾಗಿದೆ ನಿಮಗೆ ನೋಡಿ, ಇದು ಮುಖದ ಮೇಲೆ ಗಾಯ ಆಗಿದೆ, ಹಾಗೆ ಇಲ್ಲಿ ಕೈ ಮೇಲೆ ಗಾಯ ಆಗಿದೆ. ಹೇಳಿ, ಎಷ್ಟು ಗಂಟೆಗೆ ಆಗಿದ್ದು, ಏನಾಗಿದ್ದು ಆಕ್ಚುಲ್ ವಿಚಾರ? 9:30 ಟೈಮಿಗೆ ಬಂದಿದ್ದಾನೆ. ಬಂದು ನನಗೆ ಹಪ್ತ ಕೊಡು, ನನಗೆಲ್ಲ ಫ್ರೀ ಕೊಡು ಅಂತ ಕೇಳಿ, ನಾವು ಕಷ್ಟದಲ್ಲಿದ್ದೀವಿ, ನಮ್ಗೆ ಅದೆಲ್ಲ ಕೊಡೋಕ್ಕಾಗಲ್ಲ. ಆಮೇಲೆ ನಿನಗೆ ಇರೋಕ್ಕೆ ಬಿಡಲ್ಲ ಇಲ್ಲಿ, ನಿನ್ನನ್ನು ಖಾಲಿ ಮಾಡ್ತೀವಿ, ನಿಮಗೆ ಮರ್ಡರ್ ಮಾಡ್ತೀನಿ ಅಂತ ಹೇಳಿ. ಈ ಮುಂಚೆನೂ ಬರ್ತಿದ್ನ ಆ ವ್ಯಕ್ತಿ? ಮುಂಚೆ ಒಂದು 3-4 ಸತಿ ಬಂದಿದ್ದ. ಇದೇ ತರ ಗಲಾಟೆ ಏನಾದ್ರು ಆಗಿತ್ತಾ ಮುಂಚೆನು? ಗಲಾಟೆ ಅಂದ್ರೆ ಸಣ್ಣ ರೀತಿಯಲ್ಲಿ ಮಾಡಿ ಹೋಗಿದ್ದ. ಇವತ್ತು ಬಂದು ಅಲ್ಲೇನೆ ಮಾಡಿದ್ದಾನೆ. ಅಂದ್ರೆ ನಿಮ್ಗೆ ಬಂದು ಅವನು ಹಪ್ತ ಕೇಳಿರ್ತಾನೆ, ಹಪ್ತ ಕೊಟ್ಟಿರಲ್ಲ ನೀವು. ಇವತ್ತು ಬಂದ್ಬಿಟ್ಟು ಏಕಾಏಕಿ ಕುಡಿದು ಬಂದ್ಬಿಟ್ಟು ನಿಮ್ಮಲ್ಲಿ ಹಲ್ಲೆ ಮಾಡಿರ್ತಾನೆ. ಅವ್ರ ಕಡೆಯವ್ರು ಬಂದು ಎಳ್ಕೊಂಡು ಹೋದ್ರು, ಆದ್ರೂ ಬಂದು ವಾಪಸ್ ಅವ್ರನ್ನ ತಪ್ಸ್ಕೊಂಡು ಬಂದು ಅಂಗಡಿ ಒಳಗಡೆ ಬಂದು ಹೊಡೆದಿರೋದು ನಿಮ್ಗೆ ಇವತ್ತು? ಮತ್ತೆ ಮುಖಕ್ಕೆ, ಕೈಗೆ, ಜಗ್ಗಲ್ಲಿ ಹೊಡೆದ. ಈ ಹಿಂದೆ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ನ ಅವನು ಅಥವಾ ಬರೀ ಗಲಾಟೆ ಆಗಿತ್ತ? ಆವಾಜ್ ಹಾಕಿ ಹೋಗಿದ್ದಾನೆ. ಹಪ್ತ ಕೊಡ್ಬೇಕು ನೀನು ಅಂತ. ಓಕೆ. ಅವನಿಗೆಲ್ಲ ಬಂದಾಗೆಲ್ಲ ಏನೇನಿದೆ ಫ್ರೀ ಕೊಡ್ಬೇಕು ಆ ತರ ಅಂಗಡಿಯಲ್ಲಿ. ಓಕೆ. ನಾನು ಈ ಏರಿಯಾ ರೌಡಿ ಆ ತರ ಹೇಳ್ತಾ ಇದ್ದಾನೆ. ಅದು ವಿಡಿಯೋ ನಿಮ್ಮ ಹತ್ರ ಪೂರ್ತಿ ವಿಡಿಯೋ ರೆಕಾರ್ಡ್ ಆಗಿದೆ? ರೆಕಾರ್ಡ್ ಆಗಿದೆ. ನಿಮ್ದು ಬೇಕ್ರಿ ಒಳಗೆ ಅವ್ನು ಹೊಡೆದಿರೋದೆಲ್ಲ ನಿಮ್ಗೆ? ಹೊಡೆದಿರೋದು ಅದೊಂದು ಆಗಿಲ್ಲ, ಯಾಕಂದ್ರೆ ಒಳಗಡೆ ಕ್ಯಾಮ್ರಾ ಒಂದು ಕೆಟ್ಟೋಗಿತ್ತು. ಅದು ನನ್ನ ಮೊಬೈಲಲ್ಲಿ ನೀವು ಇಟ್ಟು ಒಂದು ರೆಕಾರ್ಡ್ ಮಾಡಿದ್ದೀರಿ? ಅದೊಂದು ಮಾಡಿದ್ದೀನಿ. ಅದಾದ್ಮೇಲೆ ಮೊಬೈಲ್ ಕಿತ್ಕೊಂಡು ಬಂದು ಹೊಡಿಯಕ್ ಬಂದಿದ್ದಾನೆ, ಹೊಡೆದಿದ್ದಾನೆ ಒಳಗಡೆ. ಪೊಲೀಸ್ನವ್ರು ಬಂದ್ಮೇಲೆ ಅವನು ಅಲ್ಲೇ ಮನೇಲಿ ಇದ್ನ? ಮನೇಲಿ ಅವನು ಇದ್ದಿಲ್ಲ, ಅವನ ಜೊತೆ ಬಂದು ನನ್ನ ಅಂಗಡಿ ಹತ್ರ ಬಂದು ಕಂಪ್ಲೇಂಟ್ ಕೊಡ್ಬೇಡ ಅಂತ ಇದು ಮಾಡಿದ್ದಾನೆ. ಏನಂತ ಹೇಳ್ದ? ಕಂಪ್ಲೇಂಟ್ ಕೊಡ್ಬೇಡ, ಇಲ್ಲಿಗೆ ಸ್ಟಾಪ್ ಮಾಡು. ಅವನು ಸ್ವಲ್ಪ ರೌಡಿಸಮ್ ತರ ಏನಂತ ಹೇಳ್ದ? ಏನಂತ ಅಂದ್ರೆ ಧಮಕಿ ಹಾಕಿದ್ನ ನಿಮ್ಗೆ? ಧಮಕಿ ಹಾಕಿದ್ದಾನೆ. ಕಂಪ್ಲೇಂಟ್ ಕೊಟ್ಬಿಟ್ರೆ ನಿನ್ನ ಬಿಡಲ್ಲ ಅಂತ ಆತರ ಏನಾದ್ರು? ಅವನ ಜೊತೆ ಬಂದ, ಅವನೇ ಕರ್ಕೊಂಡ್ ಬಂದು ಗಲಾಟೆ ಮಾಡ್ಸಿರೋದಲ್ಲಿ. ಯಾರು? ಇನ್ನೊಬ್ಬ ಇದ್ನಲ್ಲ, ಅವ್ನ ಏನ್ ಹೆಸರು? ಅವನ ಹೆಸರು ಸರಿ ಗೊತ್ತು, ಇವನು ಆನಂದ್ ಅಂತ ಗೊತ್ತು, ಅವನ ಹೆಸರು ಸ್ವಲ್ಪ ಗೊತ್ತಿಲ್ಲ. ಹರಿ ಏನು ಅಂತ ಇದ್ದಾರೆ. ಸರಿ. ನೋಡಿ ಸ್ನೇಹಿತರೆ, ಈ ರೀತಿ ಒಬ್ಬ ಬೇಕರಿ ಮಾಲೀಕನ ಮೇಲೆ ಹಲ್ಲೆ ಮಾಡಿರ್ತಾರೆ. ತಕ್ಷಣ ನಮ್ಮ ಗಮನಕ್ಕೆ ಬಂದು ಡಾಕ್ಟರ್ ರವಿ ಶೆಟ್ಟಿ ಬೈಂದೂರವರ ನೇತೃತ್ವದಲ್ಲಿ ನಾವು ಆ ವ್ಯಕ್ತಿಯ ಜೊತೆ ನಿಂತಿದ್ದೀವಿ. ರಾತ್ರಿ 12:30 ಆಗಿದೆ. ಇಲ್ಲಿ ಸ್ಟೇಷನಲ್ಲಿದ್ದೀವಿ. ಅವರು ಸೂಕ್ತ ಕ್ರಮವನ್ನು ತಗೊಳ್ತೀವಿ, ಆ ವ್ಯಕ್ತಿಯನ್ನು ಎಳ್ಕೊಂಬರ್ತೀವಿ. ಹಾಗೆ ನಮ್ಮ ಬೇಕರಿ ಮಾಲೀಕರಾದ ಮಂಜಯ್ಯ ಶೆಟ್ಟಿಯವರಿಗೆ ಭದ್ರತೆಯನ್ನು ಕೊಡ್ತೀವಂತ ನಮಗೆ ಹೇಳಿದ್ದಾರೆ. ನಾವು ಇನ್ನೂ ಕೂಡ FIR ಆಗಿಲ್ಲ, FIR ಆಗೋರವರೆಗೂ ಇಲ್ಲೇ ಇರ್ತೀವಿ, ಕಂಪ್ಲೇಂಟ್ ಬರೆದು ಕೊಡ್ತೀವಿ. ಇನ್ನು ಏನಾದರೂ ಮಾಹಿತಿ ಇದ್ದರೆ ನಿಮಗೆ ತಿಳಿಸ್ತೀವಿ. ಧನ್ಯವಾದಗಳು. ಹತ್ತಿ, ನೀವು ಒಬ್ಬರು ಯಾರು ಹತ್ತಿ. ಬರ್ತಾರೆ MLC ಎಲ್ಲ ಮಾಡಬೇಕಲ್ಲ, ಅವ್ರಿಗೆ ಆಗ್ತಾ ಇಲ್ಲ, ಅವ್ರು ಫುಲ್ ಇದಾಗಿದ್ದಾರೆ. ಗೌರ್ಮೆಂಟ್ ಹಾಸ್ಪಿಟಲ್. ಹಾಂ, ಬರ್ತಾರೆ, ಅವ್ರು ಬರ್ತಾರೆ, ನಾನು ಕಾರಲ್ಲಿ ಬರ್ತೀನಿ. ಇದನ್ನೇ ತಗೊಳ್ಳಿ, ನಾನು ತಗೊಳ್ಳಿ.
ನೋಡಿ ಸ್ನೇಹಿತರೆ, ಮಂಜು ಅನ್ನೋವಂಥ ವ್ಯಕ್ತಿಯವರಿಗೆ ಸಿಕ್ಕಾಪಟ್ಟೆ ತುಂಬ ನೋವು ಕಾಣಿಸ್ತಾ ಇದೆ. ಹಾಗಾಗಿ ಆಂಬುಲೆನ್ಸ್ ಬಂದಿದೆ, ಅವ್ರನ್ನ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಸೇರಿಸ್ತಾ ಇದ್ದೀವಿ. ಮಾದನಾಯಕನಹಳ್ಳಿ ಸ್ಟೇಷನಿಂದನೇ ನೇರವಾಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸ್ತಾ ಇದ್ದೀವಿ. ಅವರಿಗೆ ಎದೆ ಮತ್ತು ತಲೆಗೆ ತುಂಬ ಏಟಾಗಿದ್ದರಿಂದ ಅವ್ರನ್ನ ಇಮಿಡಿಯೇಟಾಗಿ ಆಂಬುಲೆನ್ಸನ್ನು ಕರೆದು ಇವಾಗ ಮಾದನಾಯಕನಹಳ್ಳಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಿಸ್ತಾ ಇದ್ದೀವಿ. ಒಬ್ಬ ಡಿವೈಎಸ್ಪಿ ಆಗಿ ಮಾಜಿ ಡಿವೈಎಸ್ಪಿ ನಾನು ಹೇಳ್ತೀನಿ, ಅವನು ರೌಡಿಲಿ ಅವನ ಹಲ್ಲೆ ಮಾಡಿದ್ದಾನೆ, ಏಟಾಗಿದೆ ಅಂತ ಹೇಳಿದ್ರೆ ಏನಾಗಿದೆ ಬಿಡಿ, ಏನಾಗಿಲ್ಲಲ್ಲ ಬಿಡಿ. ಈಗ ನಾನು ಬೆಳಿಗ್ಗೆ ಮಾತಾಡ್ತೀನಿ ಬಿಡಿ, ಅದೆಲ್ಲ ಏನ್ ಬೇಕಾಗಿಲ್ಲ ಬಿಡಿ, ನಾನು ಮಾತಾಡಿಸ್ತೀನಿ. ಅನುಭವಿಸಿದ್ದೇನೆ ಗೊತ್ತಾಗಲ್ಲ. ಈಗ ಇವ್ರ ಮೇಲೆ ಕೇಸ್ ಮಾಡೋಣ. ಯಾರು ಎಷ್ಟು ಜನ ಇದ್ರು ಹುಡುಗರು? ಅವನೊಬ್ಬನೇ. ಬೇರೆ ಯಾರ ಪಾಪ ಬಹಳ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು. ಈ ಪುಡಿ ರೌಡಿಗಳದ್ದು ಇವು ರೌಡಿಗಳಲ್ಲ, ಇವು ನರ ಕಟ್ ಮಾಡ್ಬೇಕು. ಹಿಡ್ಕಂಡು ಅಕ್ಕಪಕ್ಕದವರೆಲ್ಲ ಇದೆಲ್ಲ ಹಿಡ್ಕಂಡು ಕೊಡ್ಬೇಕ್ರಿ, ಸರಿ ಕೊಡ್ಬೇಕ್ರಿ, ಕಾಯಿಸ್ಬೇಕು, ಸರಿ ಹೊಡಿಬೇಕು. ಇನ್ನು ನೋಡ್ರಿ ಪೂಜಾರ್ರೆ, ಇನ್ನೇನ್ ಗೊತ್ತಾ, ಇನ್ನು ಯಾವುದೇ ಗಲಾಟೆ ಆದ್ರೂ ಇನ್ನು ಕಂಪ್ಲೇಂಟ್ ಕೊಡಬಾರ್ದು. ಯಾಕಂದ್ರೆ ನಮಗೂ ಕಂಪ್ಲೇಂಟ್ ಕೊಟ್ಟು ಸುಸ್ತಾಯ್ತು. ಕಂಪ್ಲೇಂಟ್ ಕೊಡಬಾರ್ದು, ಎಲ್ಲ ಸರಿ ಬಾರಿಸ್ಬೇಕು, ಸರಿ ಹೊಡಿಬೇಕಲ್ಲ. ಏನಾಗ್ತದೆ ನೋಡೋಣ, ಅದು ಏನ್ ಬರ್ತದೆ ನೋಡೋಣ. ಅಲ್ಲ ನಮ್ಗೆ ನೋಡ್ರಿ ವ್ಯವಸ್ಥೆ ಏನ್ ಅದು ಏನು ಆಗಲ್ಲ. ಅವನಿಗೆ ಹೊಡಿಯಕ್ ಬರುತ್ತೆ, ಹಂಗಾರೆ ನಮ್ಗೆ ಹೊಡಿಯಕ್ ಬರಲ್ಲ. ಇಂಥ ಅಧಿಕಾರಿಗಳು, ಒಬ್ಬ ರಿಟೈರ್ಡ್ ಅಧಿಕಾರಿ, ಒಂದು IAS ರೇಂಜ್ ಅನ್ಸುತ್ತೆ ಮೋಸ್ಟ್ಲಿ, ಅವನ ಆ ರೌಡಿಗೆ ಸಪೋರ್ಟ್ ಮಾಡ್ತಾನೆ ಅಂದ್ರೆ ಇದಕ್ಕಿಂತ ನಾಚಿಕೆಗಳಿಲ್ಲ. ನಮಸ್ಕಾರ ಸ್ನೇಹಿತರೆ, ನೋಡಿ ಏನು ಬೇಕರಿಯಲ್ಲಿ ನಿನ್ನೆ ಗಲಾಟೆ ಆಗಿ ಹಲ್ಲೆ ನಡೆದಿದೆಯೋ ಆ ವ್ಯಕ್ತಿ ಇನ್ನೂ ಹಾಸ್ಪಿಟಲ್ನಲ್ಲಿದ್ದಾರೆ. ಈ ಜಾಗಕ್ಕೆ ನಾನು ಈಗಾಗಲೇ ಬಂದಿದ್ದೀನಿ. ಅದಲ್ಲದೆ ನಮ್ಮ ಬಹಳಷ್ಟು ಜನ ಸ್ನೇಹಿತರು ಬಂದಿದ್ದಾರೆ ಮೊದಲೇನೆ. ಮತ್ತೆ ಗೆಳೆಯ ನಿನ್ನೆ ನಾನು ಇರಲಿಲ್ಲ, ರಾತ್ರಿ ಪಾಪ ಬೆಳಗಿನ ಜಾವದವರೆಗೂ ಅವ್ರ ಜೊತೆನೇ ಇದ್ದು FIR ಮಾಡಿಸುವಲ್ಲಿ ಬಹಳಷ್ಟು ಶ್ರಮ ವಹಿಸಿದ್ದಾರೆ ನಮ್ಮ ಶೈಲೇಶ್ ಪೂಜಾರಿ ಅವರು ಮತ್ತು ರಮೇಶ್ ಅನ್ನುವ ಒಂದು ಏನಿಲ್ಲ ಅಂದ್ರೂ ಒಂದು 20 ರಿಂದ 25 ಜನ ಹುಡುಗರು ನಿನ್ನೆ ರಾತ್ರಿಯಿಂದ ಇದ್ರು. ನಿನ್ನೆ ನಾನು ಯಾವುದೋ ತುರ್ತು ಕಾರ್ಯಕ್ರಮದಲ್ಲಿ ನಾನು ಔಟ್ಸೈಡ್ ಹೋಗಿದ್ದೆ, ಆದ್ರೂ ಕೂಡ SP ಅವರಲ್ಲಿ ಮತ್ತು DYSP ಅವರಲ್ಲಿ ಮತ್ತೆ ಸ್ಟೇಷನ್ ಇನ್ಸ್ಪೆಕ್ಟರ್ ಮುರಳಿ ಅವರಲ್ಲಿ ಕೂಡ ಮಾತಾಡಿ ಪಾಪ ಅವರೇ ರಿಟರ್ನ್ ನಾನು ಕಾಲ್ ಮಾಡಿದ್ದಾರೆ. ಬೆಳಗಿನ ಜಾವ 4 ಗಂಟೆವರೆಗೂ ಕೂಡ ಕಾಲ್ ಮಾಡಿ ಆಕ್ಷನ್ ತಗೊಳ್ತೀನಿ ಅಂತ FIR ತಕ್ಷಣ ಮಾಡಿದ್ದಾರೆ. ಆದ್ರೆ ಅರೆಸ್ಟ್ ಮಾಡಕ್ಕಾಗಿಲ್ಲ. ಅರೆಸ್ಟ್ ಮಾಡದಿದ್ದಕ್ಕೆ ಕಾರಣ ಏನಂತ ಹೇಳಿದ್ರೆ, ಇಲ್ಲಿ ಒಬ್ಬ ಜಯಣ್ಣ ಅನ್ನೋ ಒಂದು ಮಾಜಿ DYSP, ಎಕ್ಸ್ DYSP ಜಯಣ್ಣ ಅನ್ನೋ ವ್ಯಕ್ತಿ ಅವ್ರ ಮನೆಯಲ್ಲಿ ಇವರ ತಾಯಿ ಏನೋ ಕೆಲಸ ಮಾಡ್ತಾ ಇದಾರಂತೆ. ಈ ಏನು ಪುಂಡ ಅವನು ಕಿಡಿಗೇಡಿ ಇದಾನಲ್ಲ, ಅವನ ತಾಯಿ ಅವ್ರ ಮನೇಲಿ ಏನೋ ಕೆಲಸ ಮಾಡ್ತಾ ಇದಾರಂತ. ಹಾಗಾಗಿ ಸ್ವತಃ ಟೊಂಕ ಕಟ್ಟಿ ನಿಂತ್ಬಿಟ್ಟಿದ್ದಾನೆ DYSP. ತಾನೊಬ್ಬ ಅಧಿಕಾರಿ ಅನ್ನೋದನ್ನ ಮರೆತುಬಿಟ್ಟು, ನಾನೊಬ್ಬ ಅಧಿಕಾರ ಮಾಡ್ತಾ ಇದ್ದೆ, ನಾನು ಕೆಲಸ ಮಾಡ್ತಾ ಇದ್ದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ ನಾನು ಅನ್ನೋದನ್ನ ಬಿಟ್ಬಿಟ್ಟು ನನ್ನ ಹತ್ರ ಹೇಳ್ತಾರೆ ಅಲ್ಲೂ ಅಷ್ಟು ಎಡೆಮುರಿ ಕಟ್ಟಿದ್ದೆ, ಇಲ್ಲಿ ಎಷ್ಟು ಎಡೆಮುರಿ ಕಟ್ಟಿದ್ದೆ ಅಂತ. ಎಷ್ಟು ಎಡೆಮುರಿ ಕಟ್ಟಿದ್ದಾರೆ ಎಲ್ಲ ನಮಗೆ ಗೊತ್ತಾಗ್ತದೆ. ಅದನ್ನು ಬಿಟ್ಬಿಟ್ಟು ಈ ರೌಡಿನ ಹೆಂಗ್ ಅರೆಸ್ಟ್ ಮಾಡ್ತೀರಾ, ಹೆಂಗ್ ಕಂಪ್ಲೇಂಟ್ ಮಾಡ್ತೀರಾ, ನಾನು ಅದನ್ನ ರಾಜಿ ಮಾಡ್ತೀನಿ ಅಂತ ಹೇಳ್ತಾರೆ. ಪಾಪ ಅವನಿಗೆ ಏಟಾಗಿ ಇನ್ನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ. ಅಂತ ಒಂದು ವ್ಯವಸ್ಥೆಯನ್ನು ಹಾಳು ಮಾಡಿದಂತ ಅಂತ ಒಬ್ಬ ಜಯಣ್ಣ ಅನ್ನುವ ಒಬ್ಬ ಮಾಜಿ DYSP ಕೂಡ ತಕ್ಷಣ ಬಂಧನಕ್ಕೊಳಪಡಿಸಬೇಕು, ಅವನ್ನು ಕೂಡ ಅರೆಸ್ಟ್ ಮಾಡಬೇಕು. ಆ ವ್ಯಕ್ತಿ ಮೇಲೆ ಕೂಡ ಇದನ್ನ ಅವನ ರಕ್ಷಣೆ ಮಾಡಿ ಅವನ್ನ ಎಸ್ಕೇಪ್ ಮಾಡಿದ ಕೇಸನ್ನು ಹಾಕಬೇಕು, ಮತ್ತೆ ಕುಮ್ಮಕ್ಕು ನೀಡಿದ ಕೇಸನ್ನು ಹಾಕಬೇಕು. ಅದ್ರ ಜೊತೆಗೆ ಅವರಿಗೆ ಬರುವ ಪಿಂಚಣಿಯನ್ನ ಅದನ್ನ ಕಟ್ ಮಾಡಬೇಕು. ಅದು ಯಾವುದೇ ಕಾರಣಕ್ಕೂ ಪಿಂಚಣಿ ಅವರಿಗೆ ಸಿಗದಿದ್ದಾಗ ಮಾಡಬೇಕು. ರೌಡಿ ಲಿಸ್ಟ್ಗೆ ಈ ವ್ಯಕ್ತಿನ ಕೂಡ ಸೇರಿಸಬೇಕು ಅನ್ನೋ ಈ ಒತ್ತಾಯದ ಮೇಲೆ ಎಲ್ಲರೂ ಕೂಡ ಏನು ದುಡಿದು ತಿನ್ನೋರ ಪರವಾಗಿರುವಂತ ಎಲ್ಲರೂ ಕೂಡ ಇಲ್ಲಿ ಇದ್ದಾರೆ. ಇವರೆಲ್ಲರಿಗೂ ಒತ್ತಾಯ ಒಂದೇ ಇದೆ, ಏನಂತ ಹೇಳಿದ್ರೆ ನಮಗೆ ನ್ಯಾಯ ಬೇಕು. ಪದೇ ಪದೇ ಗಲಾಟೆ ಆಗ್ತದೆ, ಪದೇ ಹೊಡಿತಾ ಇದ್ದಾರೆ, ಪದೇ ಬೇಕರಿಯವ್ರ ಮೇಲೆ ಹಲ್ಲೆ, ದುಡ್ಕೋ ತಿನ್ನೋರು ಯಾರಿದಾರೋ ತಳ್ಳೋ ಗಾಡಿಯವ್ರ ಮೇಲೆ ಹೊಳ್ಳೆ, ಸಣ್ಣ ಆಟೋದವ್ರ ಮೇಲೆ ಹಲ್ಲೆ,
ಇವರಿಗೆ ದೊಡ್ಡವ್ರ ಹತ್ರ ಹೋಗೋ ಕೆಪಾಸಿಟಿ ಇಲ್ಲ, ಯಾಕಂದ್ರೆ ಕೈಕಾಲು ಮುರಿದ್ಬಿಡ್ತಾರಲ್ವಾ. ಹಾಗಾಗಿ ಅದಕ್ಕೆ ಬೇರೆ ಇಂಥ ರಕ್ಷಕರು ಬೇರೆ. ಅವನೇನ್ ಮೋಸ್ಟ್ಲಿ ನನ್ನ ಲೆಕ್ಕ ನೆಕ್ಸ್ಟ್ ಕಾರ್ಪೊರೇಟರ್ಗೆ ಎಲೆಕ್ಷನ್ ನಿಲ್ಲ ಚಾನ್ಸ್ ಇದೆ ಅನ್ಸುತ್ತೆ. ಮುಖ್ಯಮಂತ್ರಿನೇ ಬಿಡಲ್ಲ, ಇವನ್ ಬಿಡ್ತೀವ ನಾವಿನ್ನು? ಇವನ್ ಬಿಡ್ತೀವ? ಮುಖ್ಯಮಂತ್ರಿನೇ ತಪ್ಪು ಮಾಡಿದ್ದೆ ಹೌದಾದ್ರೆ ಹಿಡಿದು ಕೇಳೋಂತವ್ರು ನಾವು. ಇನ್ನು ಈ ವ್ಯಕ್ತಿನ ಬಿಡ್ತೀವ ನಾವು? ಸರ್ಕಾರ ಸಂಬಳ, ಅದು ನಾವು ಕೊಟ್ಟಿರೋ ಸಂಬಳ ತಗೊಂಡು ಇಲ್ಲಿವರೆಗೆ ಇದ್ದಂತ ವ್ಯಕ್ತಿನ ಜಯಣ್ಣ ಅಂತಾರೆ 100 ಜನ ನೋಡಿದೀವಿ. ಈಗ ಜಯಣ್ಣನ ಬಂಧಿಸಬೇಕು, ಜಯಣ್ಣನ ಮೇಲೆ ಕೇಸ್ ಹಾಕಬೇಕು. ಪ್ರಥಮವಾಗಿ ವ್ಯಕ್ತಿಯನ್ನ ಮುಚ್ಚಿಟ್ಟಿದ್ದಕ್ಕೆ, ವ್ಯಕ್ತಿಯನ್ನ ತಪ್ಪಿಸ್ಕೊಳ್ಳಿಕ್ಕೆ ಸಹಾಯ ಮಾಡಿದ ಕೇಸ್ ಮೇಲೆ ಜಯಣ್ಣನ ಮೇಲೆ ಕೇಸ್ ಹಾಕಬೇಕು. ಮತ್ತೆ ಈಗ ಸ್ಟೇಷನ್ಗೆ ಹೋಗ್ತಾ ಇದೀವಿ. ಸ್ಟೇಷನ್ ಅಲ್ಲಿ ಹೋಗಿ ನಮ್ಮ ಹಕ್ಕು ಒತ್ತಾಯ ಒಂದೇ ಇರ್ತದೆ. ಇದಾದ ನಂತರ ನಾಳೆ ನನಗೆ ತುರ್ತು ಪರಿಸ್ಥಿತಿ ಇದೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಅಣ್ಣಮ್ಮನೋತ್ಸವ 5ನೇ ವರ್ಷದ ಅಣ್ಣಮ್ಮನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಸಿಎಂ ಅವರು ಕೂಡ, ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ನನ್ನ ಕಾರ್ಯಕ್ರಮ ತಯಾರಿಲಿದ್ದೀನಿ. ಇಷ್ಟಾದ್ರೂ ಕೂಡ ಇಡೀ ರಾತ್ರಿ ನಾನು ಹೊರಗಡೆ ಇದ್ರು ಕೂಡ ಇಡೀ ರಾತ್ರಿ ಫೋನಲ್ಲಿ ಎಚ್ಚರಿದ್ದುಬಿಟ್ಟು ಇವರು ಏನೇನ್ ನಡೀತಾ ಇತ್ತು ಇದ್ರ ಬಗ್ಗೆ ಮಾತಾಡಿದೀವಿ. ನಮ್ಮ ಹುಡುಗರು ಕೂಡ ಇಲ್ಲೇ ಇದ್ರು, ಎಲ್ಲರೂ ಕೂಡ ಈಗ ಬಂದಿದ್ದಾರೆ. ನಾನು ಹೇಳೋದು ಒಂದೇ, ಇಂಥ ಒಂದು ಸನ್ನಿವೇಶ ಇನ್ನು ಮುಂದೆ ನಿರ್ಮಾಣ ಆಗಬಾರ್ದು ಅಂದ್ರೆ ಇದಕ್ಕೆ ಏನಾದ್ರು ಒಂದು ಅಂತ್ಯ ಕಾಣಿಸ್ಲೇಬೇಕು, ಇದಕ್ಕೆ ಒಂದು ಪರಿಹಾರ ಕಾಣಲೇಬೇಕು. ಗೃಹ ಮಂತ್ರಿಗಳನ್ನ ಭೇಟಿ ಆಗಬೇಕು ಅಂತ ಹೇಳಿದ್ದೆ. ಹೋದರೆ ಇದೇ 10ನೇ ತಾರೀಕುವರೆಗೆ ನಾನು ಸ್ವಲ್ಪ ಬಿಸಿ ಇದ್ದೀನಿ. ಅಷ್ಟರೊಳಗಡೆ ಯಾರು ಮಾಡೋದಿದ್ರೆ ನೋ ಪ್ರಾಬ್ಲಮ್, ಸಂಪೂರ್ಣವಾಗಿ ಬೆಂಬಲ ಇದೆ. ಇಲ್ಲ ಅಂತ ಹೇಳಿದ್ದೆ ಹೋದಾದ್ರೆ 10ನೇ ತಾರೀಕು ನಂತರ ಒಂದು ಸಭೆಯನ್ನ ಸೇರಿ ಉತ್ತಮವಾಗಿ ಎಲ್ಲರೂ ಮಾತನಾಡಿಕೊಂಡು ಗೃಹ ಮಂತ್ರಿಗಳನ್ನ ಭೇಟಿಯಾಗಿ ಏನು ಸಣ್ಣ ಪುಟ್ಟ ವ್ಯಾಪಾರಸ್ಥರುಗಳು ಅವರಿಗೆ ಹಲ್ಲೆ ನಡೆಸುವಂತ ರೌಡಿಗಳಿಂದ ಕಿರಿಕಿರಿ, ಈ ಪುಡಿ ರೌಡಿಗಳಿಂದ ಕಿರಿಕಿರಿ, ಪುಂಡ್ರಿಂದ ಕಿರಿಕಿರಿ, ಮತ್ತದಲ್ಲದೇನೆ ಈ ಯಾರು ಬಿಬಿಎಂಪಿ ಅವರಿಂದ ಕಿರಿಕಿರಿ, ಪೊಲೀಸ್ ಸಿಬ್ಬಂದಿಗಳಿಂದನೇ ಕಿರಿಕಿರಿ ಆಗ್ತಿರುವಂತ ಇಂಥ ಕಿರಿಕಿರಿಯನ್ನ ತಪ್ಪಿಸುವ ನಿಟ್ಟಿನಲ್ಲಿ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳನ್ನ ಭೇಟಿಯಾಗುವಂತ ಕೆಲಸ ಮಾಡಬೇಕು. 10ನೇ ತಾರೀಕಿನ ನಂತರ ಒಂದು ಸಭೆ ಕರೆಯುವಂತ ನಿರ್ಣಯ ಕೈಗೊಂಡಿದ್ದೇವೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು. ನಾನೊಂದು ವ್ಯಾಪಾರ ಮಾಡ್ತೀನಿ, ನನಗೇನಾಗಿಲ್ವಲ್ಲ, ನಂದೇನಾರು ಆದ್ರೆ ಈ ಕತೆ ಬೇಡ. ಎಲ್ಲರೂ ಒಂದಾಗ್ತೀರಾ, ನಿಮ್ ಜೊತೆ ನಾನು ನಿಲ್ತೀವಿ. ಒಂದಾಗಿಲ್ಲ ಅಂದ್ರೆ ನಿಮ್ ಹಣೆ ಬರ, ಏನಾರು ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ. ಏನು ಪದೇ ಬೇಕರಿಯವರ ಮೇಲೆ ಹಲ್ಲೆ, ದುಡುಕು ತಿನ್ನೋರ ಮೇಲೆ ಹಲ್ಲೆ ನಡೆಯುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಿದರಕಲ್ಲಿನಲ್ಲಿ ನಿನ್ನೆ ಏನು ಗಲಾಟೆ ನಡೆದಿದೆ ಆ ಸ್ಥಳಕ್ಕೆ ನಮ್ಮ ಸಮಾಜ ಸೇವಕರಾದಂತಹ ನಮ್ಮ ಉಮೇಶ್ ಅಣ್ಣವರು ಮತ್ತು ಬಹಳಷ್ಟು ಜನ, ನಮ್ಮ ಮಂಜಣ್ಣವರಾಗಿರ್ಬೋದು, ಸುಧಾಕರ್ ಪೂಜಾರರಾಗಿರ್ಬೋದು, ಪ್ರತಿಯೊಬ್ಬರು ಎಲ್ಲರೂ ಕೂಡ ಬಂದಿದ್ದೇವೆ. ಇಲ್ಲಿ ಈಗ ತಕ್ಷಣವಾಗಿ ನೇರವಾಗಿ ಇದರಲ್ಲಿ ಏನು ಇದೇ ಇಲ್ಲ. ತಕ್ಷಣವಾಗಿ ಒಂದು ಎಚ್ಚರಿಕೆ ಮತ್ತು ಈಗ ಪ್ರಥಮವಾಗಿ ಮನವಿಯನ್ನು ಮಾಡ್ತಾ ಇದ್ದೇವೆ. ನಾವೆಲ್ಲರೂ ರೊಚ್ಚಿಗೆದ್ಬಿಟ್ಟು ನಾವೆಲ್ಲರೂ ಒಂದು ಕಡೆ ಸೇರೋದಕ್ಕಿಂತ ಮೊದಲು ಆ ಗುಂಡ ಏನ್ ಗುಂಡ ಅಂದ್ರೆ ಗುಂಡ ಅನ್ಬಾರ್ದು ಅಂತಾನೆ ನಾನು ಹೇಳಿದ್ದೆ. ಆ ಗುಂಡ ಏನಿದಾನ, ಪೊರ್ಕಿ ಏನಿದಾನ, ಅವನ್ನ ಕೊಂಚೋದ್ರ ಜೊತೆಗೆ ಅವನಿಗೆ ಸಪೋರ್ಟ್ ಆಗಿ ನಿಂತು ಅವನು ತಪ್ಪಿಸ್ಕೊಳ್ಳಿಕ್ಕೆ ಸಹಕಾರ ನೀಡಿದಂತ ಮಾಜಿ ಡಿವೈಎಸ್ಪಿ ಜಯಣ್ಣನನ್ನು ಕೂಡ ಬಂಧಿಸಬೇಕು, ಅವ್ರ ಮೇಲೆ ಕೂಡ ದೂರು ದಾಖಲು ಮಾಡಬೇಕು. ಇಲ್ಲ ಅಂತ ಹೇಳಿದ್ದೆ ಹೋದಾದ್ರೆ ಇಡೀ ಕರ್ನಾಟಕದಲ್ಲಿ ಯಾವತ್ತು ಕಂಡರಿಯದಂತ ರೀತಿಯಲ್ಲಿ ಎಲ್ಲರೂ ಒಂದಾಗುವಂತ ದಿನ ನೋಡ್ಬೇಕಾಗತ್ತೆ. ಇದು ಎಚ್ಚರಿಕೆ. ತಕ್ಷಣ ಇನ್ನು 24 ಗಂಟೆಗಳ ಟೈಮ್ ಕೊಡ್ತೀವಿ. 24 ಗಂಟೆ ಒಳಗಡೆ ಅವನ್ನ ಬಂಧಿಸಿ ಅವನ್ನ ಜೈಲಿಗಟ್ಟೋದ್ರೊಂದಿಗೆ, ಇಲ್ಲಿ ಬೇಲ್ಗೆ ಕೊಡೋದು ಅಂತ ಬಿಟ್ಟು ಕಳ್ಸೋದು ಇಲ್ಲ, ಜೈಲಿಗಟ್ಟೋದ್ರೊಂದಿಗೆ ಇಲ್ಲಿ ಜಯಣ್ಣ ಏನು ಒಬ್ಬ ರೌಡಿಗೆ, ಒಬ್ಬ ಪುಂಡನಿಗೆ ಸಪೋರ್ಟ್ ಮಾಡಿದಂತ ಜಯಣ್ಣನ ಮೊದಲು ಬಂಧನಕ್ಕೊಳಪಡಿಸಬೇಕಂತ ಆಗ್ರಹ ಮಾಡ್ತಾರೆ. ನಿನ್ನೆ ನಡೆದ ಬೇಕರಿ ಗಲಾಟೆಗೆ ಸಂಬಂಧಪಟ್ಟಂತೆ ಇವತ್ತು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ಬಂದು ತಕ್ಷಣ ಅರೆಸ್ಟ್ ಮಾಡಬೇಕಂತ, ಇನ್ನು 2 ಗಂಟೆಯಲ್ಲಿ ಅರೆಸ್ಟ್ ಮಾಡ್ತೀನಿ ಅಂತ ಇಲ್ಲಿಯ ಇನ್ಸ್ಪೆಕ್ಟರ್ ಬಹಳ ಹೆಮ್ಮೆಯಿಂದ ಹೇಳಿದ್ದಾರೆ. 2 ಗಂಟೆ ಒಳಗಡೆ ಅವನ್ನ ಬಂಧಿಸ್ತೀನಿ, ಎಡೆಮುರಿ ಕಟ್ತೀನಿ ಅಂತ ಹೇಳಿದ್ದಾರೆ. ಕಟ್ಟಿಲ್ಲ ಅಂತ ಹೇಳಿದ್ದೆ ಹೋದರೆ ನಾವು ಉಮೇಶಣ್ಣ ಎಲ್ಲ ಸೇರಿ ಹೇಳಿದ್ದೇವೆ. ಖಂಡಿತವಾಗಿಯೂ ಇಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಇದು ಮಾಡಬೇಕಾಗುತ್ತೆ. ಇಡೀ ಊರಿನವರು ಒಗ್ಗೂಡಬೇಕಾಗುತ್ತೆ, ಇಡೀ ದುಡ್ಡು ತಿನ್ನೋರು ಒಗ್ಗೂಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಹಾಗೆ ಏನು ಒಬ್ಬ ಡಿವೈಎಸ್ಪಿ, ಮಾಜಿ ಡಿವೈಎಸ್ಪಿ ಅವರು ಏನು ಸಹಾಯ ಮಾಡಿದ್ರು ಆ ವ್ಯಕ್ತಿ ಕೂಡ ಇಲ್ಲೇ ಇದ್ದಾರೆ. ಅವ್ರ ಮೇಲೆ ಕೂಡ FIR ಮಾಡಲಿಕ್ಕೆ ಹೇಳಿದ್ದೇವೆ. ಅವ್ರ ಮೇಲೆ ಕೂಡ ಚಾರ್ಜ್ ಶೀಟಲ್ಲಿ ಹೆಸರನ್ನ ಸೇರಿಸಲಿಕ್ಕೆ ನಾವು ಉಲ್ಲೇಖ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಲ್ಲ, ನಿರಂತರವಾಗಿ ನಡೀತದೆ. ನಾವೆಲ್ಲರೂ ಒಂದಿದ್ದೀವಿ, ಒಗ್ಗಟ್ಟಾಗಿರ್ತೀವಿ. ಈ ರೀತಿ ಯಾರದೇ ಮೇಲೆ, ಒಬ್ಬ ಕಾರ್ಮಿಕರ ಮೇಲೆ, ಒಬ್ಬ ಮಾಲೀಕನ ಮೇಲೆ, ಯಾರ ಮೇಲೂ ಹಲ್ಲೆ ಮಾಡಲಿಕ್ಕೆ ನಾವು ಯಾವ ಕಾರಣಕ್ಕೂ ಅವಕಾಶವನ್ನು ನೀಡಲ್ಲ. ಅದು ನಮ್ಮ ಪ್ರಾಣ ಹೋದ್ರೂ ಸರಿ, ನಾವು ಬಿಡಲ್ಲ. ಹಾಗೆ ಬಂಧುಗಳೇ, ಈಗ ಈ ಮಟ್ಟಕ್ಕೆ ಎಲ್ಲ ಒಟ್ಟಿಗೆ ಸೇರಿ ಒಂದಿಷ್ಟು ಅವನಿಗೆ ನ್ಯಾಯ ಕೊಡೋ ಕೆಲಸ ಆಗ್ತಾ ಇದೆ. ಆಗಿಲ್ಲ ಎಂದು ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರಿಗೂ ಕರೆ ಕೊಡ್ತೀವಿ. 1,000 ಜನ ಸೇರಿ ಏನು ಸ್ಟೇಷನ್ ಮುಂದೆ ಆ ಘಟನೆ ಎಲ್ಲಿ ನಡೆದಿದೆ ಅಲ್ಲಿ ನಾವು ಹೋರಾಟಗಳ ಮುಂದೆ ಮಾಡೋಣ. ಆಲ್ರೆಡಿ ನಮಗೆ DYSP ಅವರು ಹಾಗೂ ಇನ್ಸ್ಪೆಕ್ಟರ್ SP ಅವರು ಎಲ್ಲರೂ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇವತ್ತು ಒಳಗಡೆ ಅರೆಸ್ಟ್ ಮಾಡಿ ಅವನಿಗೆ ತಕ್ಕ ಶಿಕ್ಷೆ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಆ ಬೇಕರಿ ಅವನಿಗೆ ದುಡಿಯೋಗೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ. ಹಾಗೆ ನಾನೊಂದಿಷ್ಟು ತಮ್ಮೆಲ್ಲರಲ್ಲಿ ಮನವಿ, ಏನು ಮೀಡಿಯಾ ಮುಖಾಂತರ ಏನು ಮನವಿ ಮಾಡ್ತಾ ಇದ್ದೀನಿ ಅಂದರೆ, ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳಾದಾಗ
ತಾವೆಲ್ಲರೂ ಒಂದಿಷ್ಟು ಅರ್ಧ ಗಂಟೆ, 1 ಗಂಟೆ, 1 ದಿವಸ ನಮ್ಮ ಉದ್ಯಮಗಳನ್ನೆಲ್ಲ ಬಿಟ್ಟು ಒಟ್ಟಿಗೆ ಸೇರಿದಾಗ ಎಲ್ಲರೂ ನೆಮ್ಮದಿಯ ಬದುಕು ಮಾಡಬಹುದು. ಈ ರೀತಿಯ ಸಮಸ್ಯೆಗಳು ಕಡಿಮೆ ಆಗ್ತದೆ. ನಿಮ್ಮ ಉದ್ಯಮನೂ ಯಶಸ್ಸಾಗುತ್ತೆ, ಈ ಸಮಸ್ಯೆಗಳು ಕಡಿಮೆ ಆಗ್ತದೆ, ಹಾಗೆ ಬದುಕು ಆರಾಮಾಗಿ ಮಾಡ್ಬೋದು. ನಾವು ಬೆಂಗಳೂರಲ್ಲಿ ನಮ್ಮ ಒಗ್ಗಟ್ಟೇನಂತ ತೋರಿಸ್ಕೊಡ್ಬೋದು. ಎಲ್ಲರೂ ದಯವಿಟ್ಟು ಮುಂದಿನ ಇಂಥ ಘಟನೆಗಳಾದಾಗ ಬನ್ನಿ ಅಂತ ಹೇಳ್ತಾ ಅಲ್ಲ ಮಂಜಣ್ಣ, ನಮಸ್ಕಾರ. ಕರೆಕ್ಟ್ ರೈಟ್. ಸರಿ ಅಣ್ಣ. ಓಕೆ.